ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇವತ್ತು ಶನಿವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ನಾನು ಮನೆಯ ಗ್ರೇವಿ ಮಾಡ್ತಿದ್ದೀನಿ. ಆಲ್ರೆಡಿ ಚಾನಲಲ್ಲಿ ನನಗೆ ಇದೆ ಪನ್ನೀರ್ ಗ್ರೇವಿದು ಹೇಗೆ ಮಾಡೋದಂತ. ಈಗ ನಾನು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಬೇಕು. ನಿನ್ನೆದ್ದು ಇಡ್ಲಿದ್ದು ಉಳಿದಿತ್ತು, ಅದನ್ನು ಇವತ್ತು ಕೂಡ ಹಾಗೆಯೇ ಮಾಡಿದೆ. ತೋರಿಸಲ್ಲ ಅದು ಬೇಡ. ಈರುಳ್ಳಿ ಎಲ್ಲ ಕಟ್ ಮಾಡುವ. ಈರುಳ್ಳಿ ಕಟ್ ಮಾಡುವ. ಇವತ್ತು ಮಕ್ಕಳಿಗೆ ರಜೆ. ಮಕ್ಕಳಿಗೆ ಇವತ್ತು ರಜೆ. ಗಂಟೆ 7:30 ಆಗಿದೆ. 7:30 ಆಗಿದೆ. ಲೇಟ್ ಆಗಿ ಎದ್ದಿದ್ದು ಗೊತ್ತೇ ಇಲ್ಲ ನನಗೆ. ಇವತ್ತು ಮಕ್ಕಳಿಗೆ ರಜೆ ಅಲ್ವಾ, ಟೆನ್ಷನ್ ಇಲ್ಲ. ಏನಾದರೂ 3 ದಿನ ರಜೆ, 3 ದಿನ ರಜೆ ಖುಷಿ ಆಗುತ್ತೆ. ಸ್ವಲ್ಪ ನಿದ್ದೆ ಆದ್ರೂ ಮಾಡ್ಬೋದು. ಇವತ್ತು ಮತ್ತೆ ವಾಪಸ್ ತೋಟದಲ್ಲಿ ಆಗಿದೆ, ನೋವಾಗಿದೆ. ಏನಂತ ಗೊತ್ತಿಲ್ಲ, ದಿಮ್ಮಿನ ಇದರಿಂದ ಅಂತ ಗೊತ್ತಿಲ್ಲ. ಮತ್ತೆ ಸ್ವಲ್ಪ ಆಗಿದೆ. ಉಲ್ಕುವ ಏನಂತ ಗೊತ್ತಿಲ್ಲ. ನಾನೀಗ ಇನ್ನೊಂದು ಮಾಡಲಿಕ್ಕಿದೆ. ನಾನು ಸ್ವಲ್ಪ ಹೋಳಿಗೆ ಮಾಡ್ಬೇಕಂತಿದ್ದೀನಿ. ಪುರಾಣ್ ಪೋಲಿ ಅಂತ ಇಲ್ಲಿ ಮಾಡ್ತಾರೆ, ಆ ರೀತಿ ಮಾಡ್ಬೇಕಂತ ಇದ್ದೀನಿ ಇವತ್ತು. ಅದಕ್ಕೆ ಸ್ವಲ್ಪ ನೆನೆ ಹಾಕಿರ್ತೀನಿ. ಅದರದ್ದು ವಿಡಿಯೋನು ಮಾಡಿಲ್ಲ, ಸಪ್ರೇಟ್ ಮಾಡಲ್ಲ, ಇದ್ರೊಟ್ಟಿಗೆ ಬರುತ್ತೆ. ಇದು ಕಡಲೆಬೇಳೆ ಸ್ವಲ್ಪ ನೆನೆ ಹಾಕ್ತೀನಿ, ಯಾಕಂದರೆ ಅದು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿದರೆ ಅಷ್ಟು ರುಚಿ ಇರುವುದಿಲ್ಲ. ಕಡಲೆಬೇಳೆ ನೆನೆ ಹಾಕಿದ್ರೆ ಸ್ವಲ್ಪ ಟೋಪಲ್ಲಿ ಬೇಯಿಸಿದ್ರೆ ಆಯ್ತು. ಮಗ ಮನೆಯಲ್ಲಿ ಇದ್ದಾರಲ್ವಾ, ಮಕ್ಕಳು ಮನೆಯಲ್ಲಿ ಇರುವಾಗ ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕಾಗುತ್ತೆ. ಇದನ್ನು ಮಾಡ್ತಿದ್ದೀನಿ. 1 ಕಪ್ಪಷ್ಟು ಹಾಕ್ತೀನಿ, ಸಾಕು. 1 ಕಪ್ಪಷ್ಟು ಸಾಕು. ಜಾಸ್ತಿ ಹಾಕ್ತೀನಿ ನೋಡಿ, ಚೂರು ಜಾಸ್ತಿ ಹಾಕಿದೆ. 1 ಕಪ್ ಮತ್ತೆ ಜಾಸ್ತಿ. ಇದನ್ನು ಒಂದೂವರೆ ಗಂಟೆ ಇರಲಿ ನೆನೆದು. ಮತ್ತೆಂತ ಗೊತ್ತಾ, ಬೇಗ ಬೇಯುತ್ತೆ ನೆಂದರೆ, ಅದಕ್ಕೆ ಪೂರ್ಣ ಚೆನ್ನಾಗಿ ಬರುತ್ತೆ ಅಂತ. ಬೇಯಿಸುವಾಗ ನಾವು ಈ ನೀರನ್ನು ಬಿಸಾಡಬಾರ್ದು, ಇದರೊಟ್ಟಿಗೆ ಬೇಯಿಸಿದರೆ ಸಾಕು. ಇದು ನೆನೆಯಿರಿ. ಅದು ಸ್ವಲ್ಪ ನೆಂದರೆ ಬೇಗ ನಮಗೆ ಹೂರ್ಣ ರೆಡಿ ಆಗುತ್ತೆ. ಇಲ್ಲಾಂದರೆ ಕುಕ್ಕರಲ್ಲಿ ಇಟ್ಟರೆ ಅದು ಅಷ್ಟು ಟೇಸ್ಟ್ ಕೂಡ ಇರುವುದಿಲ್ಲ. ಅದಕ್ಕೆ ನೋಡಿ, ಪ್ಯಾನ್ ಇಟ್ಟಿದ್ದೀನಿ.
ಈರುಳ್ಳಿ ಹಾಕುವ. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಲಿಕ್ಕೆ ಗ್ರೇವಿಗೆ ಈರುಳ್ಳಿ, ಕಾಯಿ ಮೆಣಸು, ಟೊಮೆಟೊ, ಹಾಗೆಯೇ ಬೆಳ್ಳುಳ್ಳಿ ಒಟ್ಟಿಗೆ ಫ್ರೈ ಮಾಡುವ. ಗೇರು ಬೀಜ ತಗೊಂಡಿದ್ದೀನಿ. ಇದು ಇಷ್ಟಕ್ಕೆ 190 ರೂಪಾಯಿ. ನಾವು ನಮ್ಮ ಮನೆಯಲ್ಲಿ ಗೇರು ಬೀಜ ಇರುತ್ತೆ. ಇಷ್ಟಕ್ಕೆ ನಾವು 90 ರೂಪಾಯಿ ಹಾಕಿದ್ದೇವೆ. ಇದು ಗ್ರೇವಿಗೆ ಸ್ವಲ್ಪ ಚಿಕ್ಕ ಬರಲಿ ಅಂತ ಒಂದು 2-3 ಪೀಸ್ ಹಾಕ್ತೀನಿ ಅಷ್ಟೇ, ಮತ್ತೇನು ಹಾಕಲ್ಲ. ಊರಲ್ಲಿ ಬರುವಾಗ ಗೇರು ಬೀಜ ತರಬೇಕು ನನಗೆ. ನೋಡಿ, ಇಷ್ಟಕ್ಕೆ 190 ರೂಪಾಯಿ. 190 ತರ್ತೀನಿ ನಾನು ಯಾವಾಗಲೂ. ನನ್ನ ಕೈಯಲ್ಲಿ ಇರುತ್ತೆ. ನಮಗೆ ಬೇಕಾದಾಗ ಯೂಸ್ ಮಾಡಲೇಬೇಕಲ್ವ. ಎಷ್ಟೇ ರೇಟ್ ಆಗಲಿ ನಮಗೆ ಬೇಕಂದರೆ ಯೂಸ್ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರೇವಿ ಮಾಡಲಿಕ್ಕೆ ಇದು. ಶುಂಠಿ ಹಾಕ್ತೀನಿ. ಇವತ್ತು ನನಗೆ ಇಡ್ಲಿಯೇ ನಿನ್ನೆದು. ಇವತ್ತು ಸ್ಪೆಷಲ್ ಇಲ್ಲ. ಗೇರು ಬೀಜ ಕೂಡ ಹಾಕ್ತೀನಿ. ಇಷ್ಟೇ, ಮಸಾಲೆ ಏನೂ ಹಾಕಲ್ಲ. ಯಾಕಂದರೆ ನನ್ನ ಹತ್ರ ಮಟರ್ ಪನ್ನೀರ್ ಮಸಾಲ ಇದೆ. ಇದು ಗ್ರೇವಿ ಮಾತ್ರ ನಾನು ಮಾಡೋದು. ಮಟರ್ ಪನ್ನೀರ್ ಮಸಾಲ ಇದೆ ನನ್ನ ಹತ್ರ, ಅದನ್ನೇ ಹಾಕ್ತೀನಿ. ಖಾರ ಕಮ್ಮಿ ಅಂದರೆ ಮಾತ್ರ ಹಾಕೋದು. ಹಲ್ದಿ, ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕ್ಬೋದು. ನಾನು ಗೇರು ಬೀಜ ಹಾಕಿದ್ದೀನಿ, ಒಣ ಕೊಬ್ಬರಿ ಇಲ್ಲ ನನ್ನ ಹತ್ರ. ನಾನು ಮಕ್ಕಳಿಗೆ ಹಾಲು ಕುದಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ನೀರು ಕೂಡ ಬೇಕು, ಅದರಲ್ಲೇ ಇಡ್ತೀನಿ. ಸ್ವಲ್ಪ ಬಿಸಿ ನೀರು ಕೂಡ ಬೇಕು ಕುಡಿಲಿಕ್ಕೆ. ಇದರಲ್ಲಿ ಉಂಟು, ತಣ್ಣಗಾಗಿದೆ. ಇದು ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಪನ್ನೀರ್ ಒಂದಿಷ್ಟು ತಗೊಂಡಿದ್ದೀನಿ. ಇದು ತಣ್ಣಗಾಗಬೇಕು, ಆಮೇಲೆ ನಾವು ಮಕ್ಕಳು ಏನು ಮಾಡಬೇಕು. ಪನ್ನೀರ್ ನೋಡಿ, 1/4 ಕಿಲೋ ಪನ್ನೀರ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡುವ. ಕಟ್ ಮಾಡ್ಕೊಂಡು ಬರ್ತೀನಿ. ಪನ್ನೀರ್ ನೋಡಿ, ಮಟರ್ ಅಂತ ತಗೊಂಡಿದ್ದೀನಿ. ಇದು ನಾನು ಹಸಿ ಇತ್ತು, ಇದೆಲ್ಲ ನೀರಲ್ಲಿ ಹಾಕಿದ್ದೆಲ್ಲ ಹಸಿ ಇತ್ತು, ಫ್ರಿಜ್ಜಲ್ಲಿತ್ತು, ತೆಗೆದೆ. ಇನ್ನು ಅದನ್ನು ಕುಕ್ಕರಲ್ಲಿ ಇಡ್ತೀನಿ. ಯಾಕಂದರೆ ಬೇಗ ಬೇಯುವುದಿಲ್ಲ. ಬೇಯುತ್ತೆ, ತುಂಬ ಹೊತ್ತು ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಆಗಲಿ ಅಂತ ಕುಕ್ಕರಲ್ಲಿ ಇಡ್ತೀನಿ ಅಂತ. ಕುಕ್ಕರಲ್ಲಿ ಇಟ್ಟು 1 ವಿಸಿಲ್ 2 ವಿಸಿಲ್ ತೆಗೆದ್ರೆ ಬೇಗ ಬೇಯುತ್ತೆ. ಅದರ ಟೇಸ್ಟ್ ಹೋಗುತ್ತೆ, ಪರವಾಗಿಲ್ಲ. ಇದರಲ್ಲಿ ಇಡುವ ಕುಕ್ಕರಲ್ಲಿ. ಇದು ನಾನು ಹಸಿ ಬಟಾಣಿಯನ್ನು ತಗೊಂಡಿದ್ದು, ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದು. ಅದು ಇದು ಬಂದಿದೆ ನೋಡಿ, ಮೊಳಕೆ ಬಂದಿದೆ.
ಅದಕ್ಕೆ ಎಲ್ಲವನ್ನು ಹಾಕ್ತೀನಿ. ಇರಲಿ, ಹೋಗುತ್ತೆ ಹೊಟ್ಟೆ ಒಳಗೆ, ಮತ್ತೆ ಇಟ್ಟರೆ ಗಿಡ ಆಗುತ್ತೆ, ಅದಕ್ಕೆ ಎಲ್ಲವನ್ನು ಹಾಕಿ ಮಾಡ್ತೀನಿ ಅಂತ. ಹಾಗೇನೆ ಇಟ್ಟರೆ ಒಂದು ಗಿಡ ಮರ ಆದರೆ ಫ್ರಿಜ್ಜಲ್ಲಿ ಏನು ಮಾಡೋದು ಮತ್ತೆ ಅಲ್ವಾ, ಅದಕ್ಕೆ ಈ ರೀತಿ ಮಾಡುವ ಅಂತ. ಮರ ಆದರೆ ನಾನು ಮಟರನ್ನು ಇಲ್ಲಿಂದ ಕೊಯ್ಬೋದು, ಆದರೂ ಬೇಡ ಅಂತ ಅಷ್ಟು ದೊಡ್ಡ ಮರ ಫ್ರಿಜ್ಜಲ್ಲಿ ನೋಡಿ. ಮರ ಆದರೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡುವ, ಬೇಯಲಿ ಅದೃಷ್ಟಕ್ಕೆ. ನಾವಿನ್ನು ಬೇರೆ ಪನ್ನೀರ್ ಗ್ರೇವಿ ಆಗ್ತುಂಟು. ಪನ್ನೀರನ್ನು ಫ್ರೈ ಮಾಡಿದ್ದೀನಿ, ಮಾಡ್ತೀನಿ. ನೋಡಿ ರೆಡಿ ಆಯಿತು, ಮಟರ್ ಪನ್ನೀರ್ ರೆಡಿ ಆಯಿತು. ಮಟರ್ ಪನ್ನೀರ್ ರೆಡಿ ಆಯಿತು. 8 ಗಂಟೆ ಆಯಿತು. ಈಗ ಮಕ್ಕಳಿಗೆ ತಿಂಡಿ ಕೊಡಬೇಕು. ಮಟರ್ ಪನ್ನೀರ್ ನಿಮಗೆ ತೋರಿಸಿಲ್ಲ ಈ ರೆಸಿಪಿ ಹೇಗೆ ಮಾಡಿದೆ. ಇಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರು ಥರ ಮಾಡಿದ್ದೀನಿ, ಇನ್ನು ಕುದಿ ಬಂದು ಗಟ್ಟಿ ಆಗುತ್ತೆ. ಮಟರ್ ಕೂಡ ಹಾಕಿದ್ದೀನಿ, ಪನ್ನೀರ್ ಕೂಡ ಹಾಕಿದ್ದೀನಿ. ಇದಾಗುತ್ತೆ. ಈಗ ಮಕ್ಕಳು ಎದ್ರು, ಇದು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಕುದಿಸುವ. ಇನ್ನು ಬೇರೆ ಕೆಲಸ ಉಂಟು ನನಗೆ. ನೋಡಿ ಪನ್ನೀರ್ ಗ್ರೇವಿ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗ್ರೇವಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ರೆಸಿಪಿ ಬೇಕಾದರೆ ಹೇಳಿ, ನನ್ನ ಚಾನಲಲ್ಲಿ ಇದೆ. ಇನ್ನು ಬೇರೆ ಕೆಲಸ ಉಂಟು. ತಿಂಡಿ ತಿಂತಿದ್ದಾನೆ ನೋಡಿ. ತಿಂಡಿ ತಿನ್ನಲಿಕ್ಕೆ ಇಷ್ಟು ಹೊತ್ತು ಅವನಿಗೆ. ನೋಡಿ 1-2 ಇಡ್ಲಿ ಕೊಟ್ಟಿದ್ದೇನೆ. ಇನ್ನೊಬ್ಬ ತಿಂಡಿ ತಿನ್ನುವಾಗಲೇ ಟಾಯ್ಲೆಟ್ಗೆ ಹೋಗ್ತಾನೆ. ಇವನೊಬ್ಬ ಸ್ನಾನ ಮಾಡ್ಕೊಂಡು ಬಂದು ನೋಡಿ 8:30 ಆಯಿತು. ಟೈಮ್ 8:30 ಆಯಿತು. ನೋಡಿ 8:30 ಆಯಿತು. ಸ್ನಾನ ಮಾಡ್ಕೊಂಡು ಬಂದ. ಈಗ ನೋಡಿ, ತಿನ್ನ ಬೇಗ ತಿನ್ನು. ಹಾಂ ಬಂದ, ನನ್ನ ಮಗ ಬಂದ. ನೀನು ಅಂಗಿ ಹಾಕಿ ಬಾ, ನಿನ್ನನ್ನು ತೋರಿಸ್ತೀನಿ. ಬಟ್ಟೆ ಒಗಿತಾ ಇದ್ದೀನಿ. ಬಟ್ಟೆ ಒಗೆದು ಮೇಲೆ ಎಲ್ಲ ಒರೆಸ್ಬೇಕು. ಎಲ್ಲ ಒರೆಸಿ ಆಲ್ರೆಡಿ ಬಟ್ಟೆ ಒಗೆದು ಇಟ್ಟಿದ್ದೀನಿ. ಆದರೆ ನೆಲ ಒರೆಸುವ ಅಂತ ಬಂದೆ. ಬಟ್ಟೆಯನ್ನು ಇದು ಮಾಡಬೇಕು, ಕ್ಲೀನ್ ಮಾಡಬೇಕು. ನೆಲ ಒರೆಸಿ ಆದಮೇಲೆ ಬಟ್ಟೆ ಕ್ಲೀನ್ ಮಾಡುವ. ಬಟ್ಟೆ ಒಗೆದಿಟ್ಟಿದ್ದೀನಿ, ಮಾಡಬೇಕು. ಮಕ್ಕಳು ಹೊರಗೆ ಹೋಗಿದ್ದಾರೆ ಪಪ್ಪನೊಟ್ಟಿಗೆ. ಹೊರಗೆ ಹೋಗಿದ್ದಾರೆ. ಅವರು ಹೋಗಿ ಬರುವ ಮೊದಲು ನನ್ನೆಲ್ಲ ಒರೆಸಿಟ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲದ್ರೆ ಗಲಾಟೆ ಮಾಡ್ತಾರೆ, ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಡೈರೆಕ್ಟ್ ವಿಡಿಯೋ ಮಾಡಿದೆ. ನೆಲ ಒರೆಸಿ ಆಗಿ ನಿಮಗೆ ಸಿಗ್ತೀನಿ ನಾನು. ಮತ್ತು ಬಟ್ಟೆ ಒಗ್ದಾಯಿತು. ಮಕ್ಕಳನ್ನ ಹಿಡ್ಕೊಂಡು ಇನ್ನೂ ಸ್ವಲ್ಪ ಕೆಳಗೆ ಹೋಗಿ ಆಡಿಸಿ ಬರ್ತೀನಿ. ನೋಡಿ ಎಲ್ಲ ಕೆಲಸ ಆಯಿತು. ರಜೆ ಅಂತೂ ಉಂಟು. ಇಲ್ಲಿ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ. ನೋಡಿ ರೈಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಗ್ರೇವಿ ರೆಡಿ ಇದೆ, ಪನ್ನೀರ್ ಗ್ರೇವಿ. ಇಲ್ಲಿ ಬಟ್ಟೆ ಎಲ್ಲ ಒಗ್ದಾಗಿದೆ. ನೋಡಿ ಬಟ್ಟೆ ಎಲ್ಲ ಒಗ್ದಾಗಿದೆ. ಇನ್ನು ನೋಡಿ ಮಕ್ಕಳು ರೆಡಿ ಆಗಿದ್ದಾರೆ ಬ್ಯಾಟ್ ಇಟ್ಕೊಂಡು. ಅದು ಬೇಕಾ ಬೋಲಾವ ಹಾಗೆ ನೋಡಿ ಬಾಲ್ ಹಿಡ್ಕೊಂಡು ಹೋಗ್ತಿದ್ದಾರೆ ಇಬ್ಬರು ಕೂಡ. ಬರ್ತೀನಿ ನಾನು, ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಅಂದರೆ ಜಗಳ ಆಗ್ತಾನೇ ಇರ್ತದೆ ಮಕ್ಕಳೊಟ್ಟಿಗೆ. ಅದಕ್ಕೆ ನಾನು ಅಲ್ಲೇ ಹೊರಗಡೆನೇ ಹೋಗಿ ಊರಿಗೆ ಸ್ವಲ್ಪ ಆಡ್ಲಿಕ್ಕೆ ಅಂತ ಬಿಡು ಅಂತ. ಇಲ್ಲಿ ಎಂತ ಗೊತ್ತುಂಟ, ಎಲ್ಲ ಯಾವಾಗಲೂ ಗಲಾಟೆ. ಹೌದು ತೊಂದರೆ ಆಗಲಿಲ್ಲ, ಇದು ತೊಂದರೆ ಆಗಲಿಲ್ಲ. ಮಕ್ಕಳಿಗೆ ಹಾಗೇನೆ ನೋಡಿ. ಹಾಯ್ ಕರ್
ನಾಳೆ ಸಿಗ್ತೀನಿ ಬನ್ನಿ. ನಾಳೆ ನಾನು ಈಗ ಆಡ್ಲಿಕ್ಕೆ ಹೋಗ್ತಿದ್ದೀನಿ ಬನ್ನಿ. ಹಾಂ ಮಕ್ಕಳನ್ನು ಆಡಿಸಿ ಬಂದೆ. ಇನ್ನು ಮಕ್ಕಳಿಗೆ ಊಟ ಕೊಡುವಂತ ಬಂದೆ. 12 ಗಂಟೆ ಆಯಿತು. ನಾನು 10:15 ಹೋಗಿದ್ದೇನೆ. 10 ಗಂಟೆಗೆ ಹೋಗಿದ್ದೇನೆ. 10 ಕಾಲಿಗೆ 12 ಗಂಟೆ ಆಗ್ತಾ ಬಂತು ನೋಡಿ. 11 ಮುಕ್ಕಾಲಾಯಿತು. ಮಕ್ಕಳನ್ನೆಲ್ಲ ಆಡಿಸಿ ಬಂದೆ ನಾನು. ಈಗ ತುಂಬ ಖುಷಿ ಆಯ್ತಾ? ಖುಷಿ ಆಯ್ತಾ ಈಗ? ಈಗ ನಾನು ಮಕ್ಕಳನ್ನ ಆಡಿಸಿ ಬಂದೆ. ಇನ್ನು ಮಕ್ಕಳಿಗೆ ಊಟ ಕೊಡುವಂತ ಬಂದೆ. 12 ಗಂಟೆ ಆಯಿತು. ನಾನು 10:15 ಹೋಗಿದ್ದೇನೆ. 10 ಗಂಟೆಗೆ ಹೋಗಿದ್ದೇನೆ. 10 ಕಾಲಿಗೆ 12 ಗಂಟೆ ಆಗ್ತಾ ಬಂತು ನೋಡಿ. 11 ಮುಕ್ಕಾಲಾಯಿತು. ಮಕ್ಕಳನ್ನೆಲ್ಲ ಆಡಿಸಿ ಬಂದೆ ನಾನು. ಈಗ ತುಂಬ ಖುಷಿ ಆಯ್ತಾ? ಖುಷಿ ಆಯ್ತಾ ಈಗ? ತಿಂತಾರೆ ಅವರು. ಸ್ವಲ್ಪ ಎಣ್ಣೆ ಹಾಕ್ದೆ. ಇಬ್ಬರಿಗೂ ಒಂದೊಂದು ಮೊಟ್ಟೆಯನ್ನು ಮಾಡಿ ಆಮ್ಲೆಟ್ ಮಾಡಿ ಕೊಡ್ತೀನಿ. ಈ ರೀತಿ ಮಾಡಿದ್ರೆ ಅವರು ಚೆನ್ನಾಗಿ ತಿಂತಾರೆ. ಇಲ್ಲಾಂದ್ರೆ ಅವ್ರು ತಿನ್ನೋದು ಕಡಿಮೆ. ಇಬ್ಬರಿಗೂ ಕೂಡ ಆಯ್ತು. ಒಂದು ಆಯ್ತು. ಇನ್ನೊಂದು ಮಾಡ್ತೀನಿ. ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು. ಇಲ್ಲಾಂದ್ರೆ ನಂದು ಸಂಡು ಅವನದು ಸಂಡು. ಅದರಲ್ಲಿ ಕೂಡ ಗಲಾಟೆ. ಆಮ್ಲೆಟಲ್ಲಿ ಕೂಡ ಗಲಾಟೆ ಆಗುತ್ತೆ ನಮ್ಮ ಮನೆಯಲ್ಲಿ. ಅವನದು ದೊಡ್ಡದು ಇದೆ, ನಂದು ಸಣ್ಣದಿದೆ. ಅಯ್ಯೋ ದೇವ. ಅದು ಮಕ್ಕಳಿಗೆ ಊಟ ಕೊಡುವ. ಬನ್ನಿ ಊಟ ಮಾಡಿ ಕೂತ್ಕೊಳ್ಳಿ. ಆಮ್ಲೆಟ್ ಇಬ್ಬರಿಗೂ ಕೂಡ ಕೂರ್ತಾರೆ ಅವರು. ಹಸಿವಾಗ್ತದೆ ಅವರಿಗೂ. ಇದು ದೊಡ್ಡ ಮಗನಿಗೆ. ನೋಡಿ, ನಾನು ಹೋಳಿಗೆ ರೆಸಿಪಿಯನ್ನು ಮಾಡಿದ್ದೀನಿ. ಹೋಳಿಗೆಯನ್ನು ಅದರಲ್ಲಿ ಹೋಳಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಇದರ ರೆಸಿಪಿಯನ್ನು ಹಾಕ್ತೀನಿ ನಿಮಗೆ ಬೇಕಾದರೆ. ಇದರಲ್ಲಿ ಸ್ವಲ್ಪ ಅಷ್ಟೇ ನಾನು ರೆಸಿಪಿ ತೋರಿಸಿಲ್ಲ. ಇದರಲ್ಲಿ ಲೆಂತ್ ಆಗುತ್ತೆ ಅಂತ ವಿಡಿಯೋ. ಚೆನ್ನಾಗಿ ಬಂದಿದೆ ಅದರಲ್ಲಿ ಕೂಡ. ಇನ್ನು ಸಂಜೆಗೆ ಮಾರ್ಕೆಟ್ ನೋಡಿ. ಮೂಲಂಗಿ ಸೊಪ್ಪು ಮತ್ತು 2 ನುಗ್ಗೆಕಾಯಿ ಹಾಕಿ ಪಲ್ಯ ಥರ ಮಾಡ್ತೀನಿ. ಊಟಕ್ಕೂ ರುಚಿಯಾಗಿರುತ್ತದೆ. ರೆಸಿಪಿ ಏನೂ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಊಟಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ. ನಾನು ಮಾರ್ಕೆಟಿಂದ ಬಂದು ಇದೆಲ್ಲ ಬಾಜಿ ಎಲ್ಲ ತಂದೆ. ನನ್ನ ಈ ಚಿಕ್ಕ ಬ್ಲಾಗ್ ಒಂದು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಮಾರ್ನಿಂಗಿಂದ ನೈಟ್ವರೆಗೆ ರುಟೀನನ್ನು ನಿಮಗೆ ತೋರಿಸಿದ್ದೀನಿ ಮಧ್ಯದಲ್ಲಿ. ಬಾಯ್.